ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ವಿಭೀಷಣನು ಶ್ರೀರಾಮನಿಗೆ ಕುಂಭಕರ್ಣನ ಪರಿಚಯವನ್ನು ಮಾಡಿಕೊಟ್ಟುದು, ಶ್ರೀರಾಮನ ಆಜ್ಞೆಯಂತೆ ವಾನರ ಸೈನಿಕರು ಲಂಕಾ ಪಟ್ಟಣದ ಹೆಬ್ಬಾಗಿಲುಗಳನ್ನು ಆಕ್ರಮಿಸಿದುದು ಎಂಬ 61ನೆಯ ಸರ್ಗಕ್ಕೆ ಸ್ವಾಗತ. ತಥೋ ರಾಮೋ ಮಹಾತೇಜ ಧನುರಾದಾಯ ವೀರ್ಯವಾಂ ಕಿರೀಟಿನಂ ಮಹಾಕಾಯಂ ಕುಂಭಕರ್ಣಂ ದದರ್ಶಃ. ಬಳಿಕ ವೀರ್ಯವಂತನಾದ ಮಹಾ ತೇಜಸ್ವಿಯಾದ ಶ್ರೀರಾಮನು ಧನುಸ್ಸನ್ನು ಕೈಯಲ್ಲಿ ಹಿಡಿದು ಕಿರೀಟವನ್ನು ಧರಿಸಿ ರಾವಣನ ಅರಮನೆಗೆ ಹೋಗುತ್ತಿದ್ದ ಮಹಾಕಾಯನಾದ ಕುಂಭಕರ್ಣನನ್ನು ನೋಡಿದನು. ಪರ್ವತದಂತೆಯೇ ಕಾಣುತ್ತಿದ್ದ, ಹಿಂದೆ ತ್ರಿವಿಕ್ರಮಾವತಾರದಲ್ಲಿ ಆಕಾಶವನ್ನೇ ತನ್ನ ಕಾಲಿನಿಂದ ಅಳೆದ ನಾರಾಯಣನಂತಿದ್ದ, ನೀರಿನಿಂದ ಕೂಡಿದ ಕಾಳ ಮೇಘದೋಪಾದಿಯಲ್ಲಿದ್ದ, ಸುವರ್ಣಮಯವಾದ ಭುಜಕೀರ್ತಿಗಳಿಂದ ಭೂಷಿತನಾಗಿದ್ದ ರಾಕ್ಷಸ ಶ್ರೇಷ್ಠನಾದ ಕುಂಭಕರ್ಣನನ್ನು ನೋಡಿ ವಾನರರ ದೊಡ್ಡ ಸೈನ್ಯವು ಪುನಃ ಓಡತೊಡಗಿತು. ಸೇನೆಯು ಹಿಮ್ಮೆಟ್ಟುತ್ತಿರುವುದನ್ನು, ಪ್ರವರ್ಧಮಾನನಾದ ಕುಂಭಕರ್ಣನನ್ನು ನೋಡಿ ಶ್ರೀರಾಮನು ವಿಸ್ಮಿತನಾಗಿ ವಿಭೀಷಣನನ್ನು ಪ್ರಶ್ನಿಸಿದನು. ವಿಭೀಷಣ, ಪರ್ವತದಂತೆ ವಿಶಾಲಕಾಯನಾದ, ಕೆಂಪು ಬೆರೆತ ಹಳದಿ ಬಣ್ಣದ ಕಣ್ಣುಗಳನ್ನು ಹೊಂದಿರುವ, ಸುವರ್ಣ ಖಚಿತವಾದ ಕಿರೀಟವನ್ನು ಧರಿಸಿ ಮಿಂಚಿನಿಂದ ಕೂಡಿದ ಕಾಳಮೇಘದಂತೆಯೇ ಲಂಕೆಯಲ್ಲಿ ಕಾಣುತ್ತಿರುವ ಇವನು ಯಾರು? ಈ ಭೂಮಂಡಲದಲ್ಲಿ ಏಕಮಾತ್ರ ಧ್ವಜಸ್ತಂಭದಂತೆ ಇವನು ಕಾಣುತ್ತಿದ್ದಾನೆ. ಇವನನ್ನು ನೋಡಿದೊಡನೆಯೇ ಎಲ್ಲ ವಾನರ ಸೈನಿಕರು ದಿಕ್ಕಾಪಾಲಾಗಿ ಓಡಿ ಹೋಗುತ್ತಿದ್ದಾರೆ. ಹೇಳು ವಿಭೀಷಣ, ಈ ಮಹಾಪುರುಷನಾರು? ಇವನೇನು ರಾಕ್ಷಸನೇ ಅಥವಾ ಅಸುರನೇ? ಇಂತಹ ಒಂದು ಪರಮಾದ್ಭುತವಾದ ಪ್ರಾಣಿಯನ್ನು ನಾನು ಇದುವರೆಗೂ ನೋಡಿಯೇ ಇಲ್ಲ. ಅನಾಯಾಸವಾಗಿ ಯಾವುದೇ ಮಹತ್ತರವಾದ ಕಾರ್ಯಗಳನ್ನಾದರೂ ಮಾಡುವ ರಾಜಪುತ್ರನಾದ ಶ್ರೀರಾಮನು ಹೀಗೆ ಪ್ರಶ್ನಿಸಲು ಮಹಾಪ್ರಾಜ್ಞನಾದ ವಿಭೀಷಣನು ಕಾಕುಸ್ಥನಿಗೆ ಹೇಳಿದನು, ರಾಘವ, ಇವನು ವಿಶ್ರವಸನ ಮಗನಾದ ಪ್ರತಾಪವಂತನಾದ ಕುಂಭಕರ್ಣನು. ಯುದ್ಧದಲ್ಲಿ ಇವನು ಇಂದ್ರ ಯಮರನ್ನು ಪರಾಜಯಗೊಳಿಸಿರತಕ್ಕವನು. ಇಂತಹ ಪರಮಾದ್ಭುತವಾದ ಶರೀರ ಪ್ರಮಾಣವಿರುವವನು ರಾಕ್ಷಸರಲ್ಲಿ ಮತ್ತಾರೂ ಇಲ್ಲ. ಇವನು ಯುದ್ಧದಲ್ಲಿ ದೇವ ದಾನವ ಯಕ್ಷ ರಾಕ್ಷಸ ನಾಗ ಗಂಧರ್ವ ವಿದ್ಯಾಧರ ಕಿನ್ನರರನ್ನು ಸಾವಿರಾರು ಬಾರಿ ಪರಾಜಯಗೊಳಿಸಿದ್ದಾನೆ. ಹಲವಾರು ಬಾರಿ ಯುದ್ಧ ಮಾಡಿದರೂ ಶೂಲಪಾಣಿಯಾದ ವಿರೂಪಾಕ್ಷನಾದ ಮಹಾಬಲನಾದ ಕುಂಭಕರ್ಣನನ್ನು ಸಂಹರಿಸಲು ದೇವತೆಗಳಿಗೆ ಸಾಧ್ಯವಾಗಲಿಲ್ಲ. ಇವನೊಬ್ಬ ಕಾಲನೇ ಇರಬಹುದೆಂದು ಅವರೆಲ್ಲರೂ ವಿಮೋಹಿತರಾಗಿದ್ದಾರೆ. ಇತರ ರಾಕ್ಷಸರಿಗಾದರೂ ವರದಾನದ ಬಲವಿರಬಹುದು, ಆದರೆ ಇವನು ಮಾತ್ರ ಸ್ವಭಾವದಿಂದಲೇ ಮಹಾ ತೇಜಸ್ವಿಯೂ ಮಹಾಬಲಿಷ್ಠನೂ ಆಗಿದ್ದಾನೆ. ಮಹಾಕಾಯನಾದ ಈ ರಕ್ಕಸನು ಹುಟ್ಟಿದ ಕೂಡಲೇ ಹಸಿವಿನಿಂದ ಪೀಡಿತನಾಗಿ ಹಸಿವನ್ನು ಹಿಂಗಿಸಿಕೊಳ್ಳಲು ಹಲವಾರು ಸಾವಿರ ಪ್ರಾಣಿಗಳನ್ನು ನುಂಗಿದನು. ಹೀಗೆ ಸಾವಿರಾರು ಪ್ರಜೆಗಳು ವಿನಾಶ ಹೊಂದಲು ಭಯಪೀಡಿತರಾದ ಉಳಿದ ಪ್ರಜೆಗಳು ದೇವರಾಜನಾದ ಇಂದ್ರನಿಗೆ ಶರಣು ಹೋಗಿ ತಮ್ಮ ಕಷ್ಟವನ್ನು ಅವನಲ್ಲಿ ನಿವೇದಿಸಿಕೊಂಡರು. ಅದರಿಂದ ದೇವರಾಜನಿಗೆ ಮಹಾಕ್ರೋಧ ಉಂಟಾಗಿತು. ಒಡನೆಯೇ ಅವನು ತೀಕ್ಷ್ಣವಾಗಿದ್ದ ವಜ್ರಾಯುಧದಿಂದ ಮಹಾಕಾಯನಾದ ಕುಂಭಕರ್ಣನನ್ನು ಪ್ರಹರಿಸಿದನು. ಇಂದ್ರನ ವಜ್ರಾಯುಧದಿಂದ ಪ್ರಹರಿಸಲ್ಪಟ್ಟ ಮಹಾಕಾಯನಾದ ಕುಂಭಕರ್ಣನು ಕೋಪದಿಂದ ಕಂಪಿಸುತ್ತಾ ಗಟ್ಟಿಯಾಗಿ ಸಿಂಹನಾದ ಮಾಡಿದನು. ರಾಕ್ಷಸನಾದ ಕುಂಭಕರ್ಣನು ಪುನಃ ಪುನಃ ಗರ್ಜಿಸುತ್ತಿರುವಾಗ ಮೊದಲೇ ಭಯಪೀಡಿತರಾಗಿದ್ದ ಪ್ರಜೆಗಳು ಪುನಃ ಅತಿಯಾಗಿ ಭಯಗೊಂಡರು. ಬಳಿಕ ಪರಮ ಕ್ರುದ್ಧನಾಗಿದ್ದ ಮಹಾಬಲನಾದ ಕುಂಭಕರ್ಣನು ಇಂದ್ರನ ಐರಾವತದ ಕೊಂಬನ್ನೇ ಜಜ್ಜಿ ವಜ್ರಿಯ ವಕ್ಷಸ್ಥಳದಲ್ಲಿ ಪ್ರಹರಿಸಿದನು. ಕುಂಭಕರ್ಣನ ಪ್ರಹಾರದಿಂದ ಪೀಡಿತನಾದ ವಾಸವನು ಬಹಳವಾಗಿ ಪರಿತಪಿಸಿದನು. ಅದನ್ನು ನೋಡಿ ದೇವ ಬ್ರಹ್ಮರ್ಷಿ ದಾನವರು ಬಹಳವಾಗಿ ವಿಷಾದಿಸಿದರು. ಅನಂತರ ಪ್ರಜೆಗಳೊಡನೆ ವಾಸವನು ಬ್ರಹ್ಮಲೋಕಕ್ಕೆ ಹೋಗಿ ಕುಂಭಕರ್ಣನ ದೌರ್ಜನ್ಯವನ್ನು ಬ್ರಹ್ಮನಿಗೆ ಹೇಳಿದನು. ಕುಂಭಕರ್ಣನು ಹಸಿವು ತೀರಿಸಿಕೊಳ್ಳುವುದಕ್ಕಾಗಿ ಪ್ರಜೆಗಳನ್ನೇ ಭಕ್ಷಿಸುತ್ತಿರುವುದನ್ನು, ದೇವತೆಗಳನ್ನು ತಿರಸ್ಕರಿಸುತ್ತಿರುವುದನ್ನು, ಋಷಿಗಳ ಆಶ್ರಮಗಳನ್ನು ಧ್ವಂಸ ಮಾಡುತ್ತಿರುವುದನ್ನು ಮತ್ತು ಪರಸ್ತ್ರೀಯರನ್ನು ಬಾರಿ ಬಾರಿಗೂ ಅಪಹರಿಸಿಕೊಂಡು ಹೋಗುತ್ತಿರುವುದನ್ನು ವಾಸವ ಪ್ರಮುಖರಾದ ಪ್ರಜೆಗಳು ಬ್ರಹ್ಮನಲ್ಲಿ ನಿವೇದಿಸಿಕೊಂಡರು. ಬ್ರಹ್ಮದೇವನೇ, ಇವನು ಹೀಗೆಯೇ ಅನುದಿನವೂ ಪ್ರಜೆಗಳನ್ನು ಭಕ್ಷಿಸುತ್ತಲೇ ಇದ್ದರೆ ಅತ್ಯಲ್ಪ ಸಮಯದಲ್ಲಿಯೇ ಈ ಲೋಕವು ಪ್ರಜೆಗಳಿಂದ ಶೂನ್ಯವಾಗಿ ಹೋಗುತ್ತದೆ. ಇಂದ್ರನ ಮಾತನ್ನು ಕೇಳಿ ಸಕಲ ಲೋಕ ಪಿತಾಮಹನಾದ ಬ್ರಹ್ಮನು ರಾಕ್ಷಸರೆಲ್ಲರನ್ನೂ ಹತ್ತಿರ ಕರೆದನು. ಅವರೊಡನಿದ್ದ ಕುಂಭಕರ್ಣನನ್ನು ನೋಡಿದೊಡನೆಯೇ ಬ್ರಹ್ಮನು ಕೂಡ ಭಯದಿಂದ ನಡುಗಿದನು. ಬಳಿಕ ಸ್ವಲ್ಪ ಧೈರ್ಯವನ್ನು ತಂದುಕೊಂಡು ಬ್ರಹ್ಮನು ಕುಂಭಕರ್ಣನಿಗೆ ಹೇಳಿದನು, ಧ್ರುವಂ ಲೋಕ ವಿನಾಶಾಯ ಪೌಲಸ್ತ್ಯೇನಾಸಿ ನಿರ್ಮಿತಃ
ತಸ್ಮಾತ್ ತ್ವಮಧ್ಯ ಪ್ರಭೃತಿ ಮೃತಕಲ್ಪ ಶ್ರಯಿಷ್ಯಸೆ. ನಿಶ್ಚಯವಾಗಿಯೂ ಲೋಕದ ವಿನಾಶಕ್ಕಾಗಿಯೇ ವಿಶ್ರವಸನಿಂದ ನೀನು ಹುಟ್ಟಿರುವೆ. ಆದುದರಿಂದ ನೀನು ಇಂದು ಮೊದಲಾಗಿ ಸತ್ತವನಂತೆ ಯಾವಾಗಲೂ ನಿದ್ರಾವಶನಾಗಿ ಮಲಗಿಯೇ ಇರುವೆ. ಬ್ರಹ್ಮನ ಶಾಪದಿಂದ ತಿರಸ್ಕೃತನಾದ ಕುಂಭಕರ್ಣನು ಅಣ್ಣನ ಕಾಲುಗಳಲ್ಲಿ ಬಿದ್ದನು. ತಮ್ಮನಿಗೆ ಪ್ರಾಪ್ತವಾದ ಬ್ರಹ್ಮನ ಶಾಪದಿಂದಾಗಿ ಹೆಚ್ಚು ಗಾಬರಿಗೊಂಡ ರಾವಣನು ಹೇಳಿದನು, ವಿವೃದ್ಧ ಕಾಂಚನೋ ವೃಕ್ಷ ಫಲಕಾಲೇ ನಿಕೃಂತ್ಯತೆ ನನಪ್ತಾರಂ ಸ್ವಕಂ ನ್ಯಾಯಂ ಶಪ್ತುಮೇವಂ ಪ್ರಜಾಪತಿಯೇ, ಚೆನ್ನಾಗಿ ಬೆಳೆದು ನಿಂತಿರುವ ಸುವರ್ಣಮಯವಾದ ಮರವು ಫಲ ಕೊಡುವ ಕಾಲದಲ್ಲಿ ಕತ್ತರಿಸಲ್ಪಡುತ್ತಿದೆ. ಇದು ಸರಿಯಲ್ಲ. ಸಾಕ್ಷಾತ್ ನಿನ್ನ ಮೊಮ್ಮಗನಿಗೆ ಇಂತಹ ಶಾಪ ಕೊಡುವುದು ಉಚಿತವಾಗಿ ಕಾಣುವುದಿಲ್ಲ. ಆದರೆ ನಿನ್ನ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ. ಈ ವಿಷಯದಲ್ಲಿ ಸಂಶಯವೇ ಇಲ್ಲ. ಆದುದರಿಂದ ಇವನು ಮಲಗುವ ಮತ್ತು ಎಚ್ಚರಗೊಳ್ಳುವ ಸಮಯಗಳನ್ನು ನಿರ್ಣಯಿಸಿ ಹೇಳು. ರಾವಣನ ಆ ಮಾತಿಗೆ ಬ್ರಹ್ಮನು ಹೇಳಿದನು, ಶೈತಾಹ್ಯೇಷ ಷಣ್ಮಾಸಾನೇಕಾಹಂ ಜಾಗರಿಷ್ಯತಿ. ಇವನು 6 ತಿಂಗಳು ಮಲಗಿದ್ದು 1 ದಿನ ಮಾತ್ರ ಎಚ್ಚರಗೊಂಡಿರುವನು. ಏಕೇನಾಹ್ನಾ ತ್ವಸೌ ವೀರಶ್ಚರನ್ ಭೂಮಿಂ ಬಭುಕ್ಷಿತಃ ವ್ಯಾತ್ಯಾಸ್ಯೋ ಭಕ್ಷಯೇ ಲೋಕಾನ್ ಸಂಕ್ರುದ್ಧ ಇವ ಪಾವಕಃ. ಆ 1 ದಿನದಲ್ಲಿಯೇ ಇವನು ಹಸಿವಿನಿಂದ ಕೂಡಿ ಬಾಯ್ದೆರೆದುಕೊಂಡು ಭೂಮಿಯಲ್ಲಿ ಸಂಚರಿಸುತ್ತಾ ಕ್ರುದ್ಧನಾದ ಅಗ್ನಿಯಂತೆ ಸಾವಿರಾರು ಪ್ರಜೆಗಳನ್ನು ಭಕ್ಷಿಸುತ್ತಾನೆ. ಹೀಗೆ ಬ್ರಹ್ಮನು ಕುಂಭಕರ್ಣನಿಗೆ ಪ್ರತಿಶಾಪವನ್ನಿತ್ತು ರಾಕ್ಷಸರನ್ನು ಕಳುಹಿಸಿಕೊಟ್ಟನು. ಬ್ರಹ್ಮನನ್ನು ಹಾಗೆ ಪ್ರಾರ್ಥಿಸಿದ ರಾವಣನೇ ಈಗ ನಿನ್ನ ಪರಾಕ್ರಮದಿಂದ ಭಯಗೊಂಡು ವ್ಯಸನದಲ್ಲಿ ಮುಳುಗಿ ಕುಂಭಕರ್ಣನನ್ನು ಅಕಾಲದಲ್ಲಿ ಎಚ್ಚರಗೊಳಿಸಿದ್ದಾನೆ. ಭಯಂಕರ ಪರಾಕ್ರಮನಾದ ಆ ಕುಂಭಕರ್ಣನೇ ಈಗ ಶಿಬಿರದಿಂದ ಹೊರಟು ಪರಮ ಕ್ರುದ್ಧನಾಗಿ ವಾನರರನ್ನು ಭಕ್ಷಿಸುವ ಸಲುವಾಗಿ ರಣರಂಗದಲ್ಲಿ ಓಡಾಡುತ್ತಿದ್ದಾನೆ. ಕುಂಭಕರ್ಣನನ್ನು ನೋಡುತ್ತಲೇ ಕಪಿನಾಯಕರು ಹಿಂದು ಮುಂದು ನೋಡದೆ ಪಲಾಯನ ಮಾಡುತ್ತಿದ್ದಾರೆ. ಹೀಗಿರುವಾಗ ಕ್ರುದ್ಧನಾದ ಇವನನ್ನು ಯುದ್ಧದಲ್ಲಿ ವಾನರರು ಹೇಗೆ ತಾನೇ ತಡೆಯಬಲ್ಲರು? ಆದುದರಿಂದ ಎಲ್ಲ ವಾನರರಿಗೂ ಅಲ್ಲೊಂದು ಪರ್ವತೋಪಮವಾದ ಯಂತ್ರದ ಸ್ಥಾಪನೆಯಾಗಿರುವುದೆಂದು ಹೇಳಬೇಕು. ಹೀಗೆ ತಿಳಿಯ ಕೇಳಿದರೆ ಎಲ್ಲ ವಾನರರು ನಿರ್ಭಯರಾಗುತ್ತಾರೆ. ವಿಭೀಷಣನು ಹೇಳಿದ ಯುಕ್ತಿಯುಕ್ತವಾದ ಮಾತನ್ನು ಕೇಳಿ ರಾಘವನು ಸೇನಾಪತಿಯಾದ ನೀಲನಿಗೆ ಹೇಳಿದನು, ಸೇನಾಪತಿಯೇ, ಈಗಲೇ ನೀನು ವಾನರ ಸೈನ್ಯವನ್ನು ಸಂಘಟಿಸಿ ವ್ಯೂಹಕ್ರಮದಲ್ಲಿ ನಿಲ್ಲಿಸು. ಲಂಕೆಯ ಮಹಾದ್ವಾರಗಳನ್ನು ಮಾರ್ಗಗಳನ್ನು ಸ್ವಾಧೀನಕ್ಕೆ ತೆಗೆದುಕೊಂಡು ಮುಂದೆ ನಾವು ಲಂಕೆಯನ್ನು ಆಕ್ರಮಣ ಮಾಡಬೇಕು. ಪರ್ವತ ಶಿಖರಗಳನ್ನು, ವೃಕ್ಷಗಳನ್ನು, ಬಂಡೆಗಳನ್ನು ಸಂಗ್ರಹಿಸಿಟ್ಟುಕೊಂಡು ನೀವೆಲ್ಲರೂ ಬಂಡೆಗಳನ್ನೆತ್ತಿಕೊಂಡು ಆಯುಧ ಪಾಣಿಗಳಾಗಿ ಯುದ್ಧಕ್ಕೆ ಸಿದ್ಧರಾಗಬೇಕು. ರಾಘವನಿಂದ ಅಜ್ಞಪ್ತನಾದ ಸೇನಾಪತಿಯಾದ ಕಪಿಶ್ರೇಷ್ಠನಾದ ನೀಲನು ರಾಮನು ಹೇಳಿದಂತೆಯೇ ಕಪಿಗಳಿಗೆ ಆದೇಶವನ್ನಿತ್ತನು. ಬಳಿಕ ಗವಾಕ್ಷ, ಶರಭ, ಹನುಮಂತ, ಅಂಗದ ಇವರೇ ಮುಂತಾದ ಪರ್ವತ ಸದೃಶರಾದ ವಾನರ ನಾಯಕರು ಪರ್ವತ ಶಿಖರಗಳನ್ನೇ ಹೊತ್ತುಕೊಂಡು ಲಂಕೆಯ ಮಹಾದ್ವಾರಗಳನ್ನು ಆಕ್ರಮಿಸಿದರು. ವಿಜಯೋತ್ಸಾಹದಿಂದ ರಾರಾಜಿಸುತ್ತಿದ್ದ ವಾನರ ಸೈನಿಕರು ಶ್ರೀರಾಮನ ಆಜ್ಞೆಯನ್ನು ಕೇಳಿ ವೃಕ್ಷಾಯುಧಗಳಿಂದಲೇ ಶತ್ರು ಸೈನ್ಯವನ್ನು ಸದೆಬಡಿಯಲು ಪ್ರಾರಂಭಿಸಿದರು. ದೊಡ್ಡ ದೊಡ್ಡ ಪರ್ವತ ಶಿಖರಗಳನ್ನು, ವೃಕ್ಷಗಳನ್ನು ಕೈಗಳಲ್ಲಿ ಎತ್ತಿಕೊಂಡು ನಿಂತಿದ್ದ ವಾನರರ ಉಗ್ರವಾದ ಆ ಮಹಾ ಸೈನ್ಯವು ಪರ್ವತದ ಸಮೀಪದಲ್ಲಿ ಘೇರಾಯಿಸಿರುವ ಜಲ ಮೇಘಗಳ ಮಹಾಸಮೂಹದಂತೆ ರಾರಾಜಿಸುತ್ತಿದ್ದಿತು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 61ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.